ನಮಸ್ತೆ ಎಲ್ಲರಿಗೂ ಮಾಂತರಗಳ ನಮಸ್ಕಾರ. ಇವತ್ತು ಮಕ್ಕಳ ಲಂಚ್ ಬಾಕ್ಸಿಗೆ ಪರ್ಫೆಕ್ಟ್ ಆಗುವಂತಹ ಸೂಪರ್ ಸಿಂಪಲ್ ಆದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಹೇರಳವಾಗಿ ತರಕಾರಿ ಉಪಯೋಗಿಸಿ ರೆಸ್ಟೋರೆಂಟ್ ರುಚಿಯಲ್ಲಿ ತಯಾರಾಗುವ ಈ ರೆಸಿಪಿ ಎಲ್ಲರೂ ಇಷ್ಟಪಡ್ತಾರೆ. ಐತಾರ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ವೆಜ್ ಬಿರಿಯಾನಿ ಕುಕ್ಕರ್ ಉಪಯೋಗಿಸದೆ ಬಿಡುವಾಗಿ ಆಗಲು ಪರ್ಫೆಕ್ಟ್ ಮೆಜರ್ಮೆಂಟ್ ಮತ್ತು ಟಿಪ್ಸ್ನೊಂದಿಗೆ ಹೇಳಿಕೊಡ್ತಾನೆ. ವಿಧಾನ ನೋಡೋ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಇಲ್ಲಿ ನಾನು ಸ್ವಲ್ಪ ಬೀನ್ಸ್, ಹಾಗೆ 2 ಕ್ಯಾರೆಟ್, 1 ಆಲೂಗಡ್ಡೆ ಮತ್ತು 2 ಟೊಮೆಟೊವನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. 2 ನೀರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇನ್ನು ನಾನಿಲ್ಲಿ ಬಿರಿಯಾನಿ ಮಾಡಲಿಕ್ಕೆ ಬಾಸ್ಮತಿ ರೈಸ್ ಉಪಯೋಗಿಸಿದ್ದೇನೆ. 3 ಗ್ಲಾಸ್ನಷ್ಟು ಬಾಸ್ಮತಿ ರೈಸನ್ನು 3-4 ಸರ್ತಿ ಚೆನ್ನಾಗಿ ತೊಳೆದು ಇಟ್ಟುಕೊಂಡಿದ್ದೇನೆ. ಇನ್ನು ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು. ಅದನ್ನು ಅರ್ಧ ಗಂಟೆ ನೆನೆಸಿ ಇಟ್ಟುಕೊಳ್ಬೇಕು. ಬಾಸ್ಮತಿ ಬದಲು ಜೀರಾ ರೈಸ್ ಬೇಕಾದ್ರೂ ಉಪಯೋಗಿಸ್ಬೋದು. ಇದನ್ನು ಪಕ್ಕಕ್ಕಿಟ್ಟು ಸಿಂಪಲ್ ಆದ ಒಂದು ಮಸಾಲೆ ರೆಡಿ ಮಾಡೋಣ. ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹೆಸರು, 2 ಹಸಿಮೆಣಸು, 2 ಬ್ಯಾಡಗಿ ಮೆಣಸು, 1 ಇಂಚು ಗಾತ್ರದ ಶುಂಠಿ, ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಆಗಿ ಪೇಸ್ಟ್ ಮಾಡಿ ತರ್ತಾನೆ. ಈ ಮಸಾಲೆ ಆಮೇಲೆ ಉಪಯೋಗಿಸೋಣ. ಇನ್ನು ಅರ್ಧ ಕಪ್ಪಿನಷ್ಟು ಮೊಸರು ತಗೊಂಡಿದ್ದೇನೆ. ಅದಕ್ಕೆ 1 ಸ್ಪೂನಷ್ಟು ಜೀರಾ ಪೌಡರ್, ಹಾಗೆ 1 ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಹಾಕ್ಕೊಳ್ತೇನೆ. 1 ಸ್ಪೂನಷ್ಟು ಗರಂ ಮಸಾಲೆ ಕೂಡ ಹಾಕ್ಕೊಳ್ಳಿ. ಹಾಗೆ 2 ಸ್ಪೂನಷ್ಟು ಬಿರಿಯಾನಿ ಪೌಡರ್ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಗಂಟಿಲ್ಲದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ಕೂಡ ಪಕ್ಕಕ್ಕಿಟ್ಟು ನಾನು ಪಲಾವಿಗೆ ಬೇರೆ ತಯಾರಿ ಮಾಡಿಕೊಳ್ತೇನೆ. ಗ್ಯಾಸಲ್ಲಿ ನಾನು ಒಂದು ದೊಡ್ಡ ಪಾತ್ರೆ ಇಟ್ಟುಕೊಂಡಿದ್ದೇನೆ. ಪಲಾವ್ ಜಾಸ್ತಿ ಮಾಡೋ ಕಾರಣ ನಾನು ದೊಡ್ಡ ಪಾತ್ರೆಯನ್ನೇ ಉಪಯೋಗಿಸ್ತಾ ಇದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ. ತುಪ್ಪ ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಬಿದ್ದರೆ ಬಿರಿಯಾನಿಗೆ ಒಳ್ಳೆ ರುಚಿ. ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ತೇನೆ. ಸಾಸಿವೆ ಸಿಡಿಯುವಷ್ಟು ಇದನ್ನು ಫ್ರೈ ಮಾಡೋಣ. ಸೌತ್ ಇಂಡಿಯನ್ಸಿಗೆ ಅಡುಗೆ ಯಾವುದೇ ಇರಲಿ, ಅಂದರೆ ಸೌತ್ ಇಂಡಿಯನ್ಸ್ ರೆಸಿಪಿ ಅಥವಾ ನಾರ್ತ್ ಇಂಡಿಯನ್ ರೆಸಿಪಿ, ಪಲಾವ್ ಆಗಲಿ ಮಂಚೂರಿಯನ್ ಆಗಲಿ, ಒಗ್ಗರಣೆ ಕೊಡದೇ ಇದ್ದರೆ ಸಮಾಧಾನ ಇಲ್ಲ. ನನಗಂತೂ ಅದೇ ಅಭ್ಯಾಸ. ನಿಮ್ಮಲ್ಲಿ ಯಾರಿಗೆಲ್ಲ ಈ ರೀತಿ ಅಭ್ಯಾಸ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇದಕ್ಕೆ ಮೊದಲೇ ಕಟ್ ಮಾಡಿ ಇಟ್ಟಿದ್ದ ನೀರುಳ್ಳಿನ ಹಾಕ್ಕೊಳ್ಳೋಣ. ಕಲರ್ ಚೇಂಜ್ ಆಗುವಷ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಲೈಟಾಗಿ ಕಲರ್ ಚೇಂಜ್ ಆಗಲಿ. ನಂತರ ಇದಕ್ಕೆ ಕಟ್ ಮಾಡಿದ ಟೊಮೆಟೊ ಹಾಕ್ಕೊಂಡು ಪುನಃ ಫ್ರೈ ಮಾಡ್ತಾನೆ. ಈ ಹಂತದಲ್ಲಿ ಇದಕ್ಕೆ 2 ಏಲಕ್ಕಿ, 1 ಇಂಚು ಗಾತ್ರದ ದಾಲ್ಚೀನಿ, 3-4 ಲವಂಗ ಮತ್ತು ಪಲಾವ್ ಎಲೆ ಹಾಕಿಕೊಂಡು ಫ್ರೈ ಮಾಡಬೇಕು. ಇದನ್ನು ನೀವು ಒಗ್ಗರಣೆ ಸಮಯದಲ್ಲಿ ಬೇಕಾದ್ರೆ ಹಾಕ್ಕೊಳ್ಬೋದು. ಈಗ ಹಾಕಿದ್ರೂ ತೊಂದರೆ ಇಲ್ಲ. ಟೊಮೆಟೊ ಸ್ಮೂತ್ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು. ಟೊಮೆಟೊ ಈಗ ಮೆತ್ತಗೆ ಆಗಿದೆ. ಈಗ ಇದಕ್ಕೆ ರುಬ್ಬಿದ ಮಿಶ್ರಣ ಹಾಕ್ಕೊಳ್ಳೋಣ. ಹಾಗೆ ಮೊಸರಲ್ಲಿ ಕಲಸಿ ಇಟ್ಟಿದ್ದ ಮಸಾಲೆ ಕೂಡ ಇದಕ್ಕೆ ಹಾಕ್ಕೊಳ್ತಾನೆ. ಇದನ್ನು 2-3 ನಿಮಿಷ ಫ್ರೈ ಮಾಡ್ತಾನೆ. ನಂತರ ಕಟ್ ಮಾಡಿದ ವೆಜಿಟೇಬಲ್ಸ್ ಮತ್ತು ನೆನೆಸಿಟ್ಟಿದ್ದ ಬಟಾಣಿ ಹಾಕ್ಕೊಳ್ತಾನೆ. ಇದನ್ನು 1 ನಿಮಿಷ ಫ್ರೈ ಮಾಡಿ ಆದಮೇಲೆ ಅಕ್ಕಿಯ ಡಬಲ್, ಅಂದರೆ 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಾನೆ. 6 ಗ್ಲಾಸಿಗಿಂತ ಜಾಸ್ತಿಯೂ ಬೇಡ, ಕಮ್ಮಿಯೂ ಹಾಕ್ಲಿಕ್ಕೆ ಹೋಗಬೇಡಿ. ನೀವು ಕುಕ್ಕರಲ್ಲಿ ಮಾಡ್ತೀರಾ ಅಂತಾದರೆ 3 ಗ್ಲಾಸ್ ಅಕ್ಕಿಗೆ 5.5 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳಿ, ಸರಿ ಆಗ್ತದೆ. ಈಗ ಫ್ಲೇಮನ್ನು ಹೈ ಮಾಡಿಕೊಂಡು 3-4 ನಿಮಿಷ ಇದನ್ನು ಕುದಿಯಲು ಬಿಡೋಣ. ಈ ಹಂತದಲ್ಲಿ ತರಕಾರಿ 50%ನಷ್ಟು ಬೇಯುತ್ತದೆ. ಈಗ ಅಗತ್ಯ ಇರುವಷ್ಟು ಉಪ್ಪು ಹಾಕ್ಕೊಳ್ಳೋಣ. 4 ನಿಮಿಷದ ನಂತರ ಫ್ಲೇಮನ್ನು ಮೀಡಿಯಂ ಮಾಡಿಕೊಳ್ಳಿ. ಈಗ ನೆನೆಸಿಟ್ಟಿದ್ದ ಬಾಸ್ಮತಿ ಅಕ್ಕಿ ಹಾಕ್ಕೊಳ್ಳೋಣ. ಇನ್ನು ಇದನ್ನು ಕರೆಕ್ಟಾಗಿ ಮುಚ್ಚುವಂಥ ಒಂದು ಮುಚ್ಚಳವನ್ನು ಮುಚ್ಚಿಡಿ. 10 ನಿಮಿಷದಷ್ಟು ಹೊತ್ತು ಇದನ್ನು ಬೇಯಿಸಿಕೊಳ್ಬೇಕು. ಫ್ಲೇಮ್ ಮೀಡಿಯಮಲ್ಲೇ ಇಟ್ಟುಕೊಳ್ಳಿ, ನೆನಪಿಟ್ಟುಕೊಳ್ಳಿ. ಅದನ್ನು ಫ್ಲೇಮ್ ಹೈ ಇದ್ದರೆ ಸೀದು ಹೋಗೋ ಚಾನ್ಸ್ ಇದೆ, ಅದಕ್ಕೆ ನೆನಪಿಟ್ಟುಕೊಳ್ಳಿ, ಮೀಡಿಯಮಲ್ಲೇ ಇಟ್ಟುಕೊಳ್ಳಿ. 7-8 ನಿಮಿಷದ ನಂತರ ನೀವು ಒಮ್ಮೆ ಚೆಕ್ ಮಾಡಿ ನೋಡ್ಬೋದು. ನೀರು ಕಮ್ಮಿ ಇದೆ ಅಂತ ಅನಿಸಿದರೆ 1/4 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಮುಚ್ಚಿಡಿ. ನಾನಿಲ್ಲಿ ಕರೆಕ್ಟ್ 10 ನಿಮಿಷ ನಂತರ ಲಿಡ್ ತೆಗೆದು ಚೆಕ್ ಮಾಡ್ತಾ ಇದ್ದೇನೆ. ಅಕ್ಕಿ ಚೆನ್ನಾಗಿ ಬೆಂದಿದೆ. ಇನ್ನು ನಾನು ಗ್ಯಾಸ್ ಆಫ್ ಮಾಡ್ತಾನೆ. ಇದು ಕೂಡಲೇ ಸರ್ವ್ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಮಗುಚಲಿಕ್ಕೂ ಕೂಡ ಹೋಗಬೇಡಿ. 10 ನಿಮಿಷ ಇದನ್ನು ಮುಚ್ಚಿಡಬೇಕು. ನೀವು ಮಾಡಿದ ಬಿರಿಯಾನಿ ಬಿಡುವಾಗಿ ರೆಡಿ ಆಗಲಿಕ್ಕೆ 10 ನಿಮಿಷ ಖಂಡಿತ ಮುಚ್ಚಿಟ್ಟು ಈ ಪ್ರೊಸೀಜರನ್ನು ಫಾಲೋ ಮಾಡಿ. 10 ನಿಮಿಷ ನಂತರ ಈಗ ಇದನ್ನು ನಾನು ಮಗುಚ್ತೇನೆ. ನೋಡಿ ಈಗ ಎಷ್ಟು ಉದುರಾಗಿ ಬಿರಿಯಾನಿ ರೆಡಿಯಾಗಿದೆ ಅಂತ. ಈಗ ವೆಜ್ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ಸಲಾಡ್ನೊಂದಿಗೆ ಸರ್ವ್ ಮಾಡಿ. ಸೂಪರ್ ಮತ್ತು ಸಿಂಪಲ್ ಆದ ವೆಜ್ ಬಿರಿಯಾನಿಯ ಈ ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನಾನಂಜಿ ಹೊಸ ವಿಡಿಯೋ ತಿಕ್ಕುಕ. ಥ್ಯಾಂಕ್ ಯು, ಬಾಯ್.